ಆತನ ಸಿದ್ದರಾಮಯ್ಯಂದೇ ನಮಗೆ ಪುಣ್ಯ. ಆತನೇ ನಮಗೊಂದು ತಂದಿದ್ದಂಗೆ. ಈಗ ಮೋದಿ 10 ವರ್ಷ ಆಯ್ತು, ಇನ್ನೊಂದು 10 ವರ್ಷ, ಇನ್ನೊಂದು 5 ವರ್ಷ ಬಿಟ್ಟರೆ ಅಂದ್ರೆ ಎಲ್ಲ ಮಾರ್ಕೊಂಡು ತಿಂದು ಬಿಡ್ತಾನೆ. ಇನ್ನೊಂದು ತಿಂಗಳಲ್ಲಿ ಓಟ್ ಬರುತ್ತೆ, ಓಟ್ ಹಾಕಕ್ಕೆ ಆಗ್ತಾನೆಯಪ್ಪ. ಯಾರಿಗೆ? ಯಾರಿಗೆ? ಕಾಂಗ್ರೆಸ್ಸಿಗೆ ಆಗ್ತೀನಿ. ಆಗ್ತೀನಪ್ಪ. ಯಪ್ಪ ನಮ್ಗೆ ಏನಂತಾರಲ್ಲ, ನಮಗೆ 9 ತಿಂಗಳು ಹೊತ್ತು ಇದು ಅವ್ರಿಗೆ ಮಕ್ಕಳಿಗೆ ಜಾಕಿ ಮಾಡಿ ಕುಂಡಿ ತೊಳೆದು ಬಾಯಿ ತೊಳೆದು 2 ಕೈ, 1 ಕೈಗೆ 2 ಕೈ ಮಾಡಿದ್ರ ಅವ್ರು ನಿಮಗೆ ಬೇಕೇನ ಅಜ್ಜಿ ನಿಮಗೆ 10 ರೂಪಾಯಿ ಅಂತ ಕೊಡೋದಿಲ್ಲ. ಅವ್ರದ್ದು ಪುಣ್ಯ ಉಣೋದು. ಯಾರು ಪುಣ್ಯ? ಈಗ ಅವರು ನಮಗೆ ಕೊಡ್ತಾರಲ್ಲ, ನಮಗೆ ಆಗ್ತಾನೆ ನಮ್ಮಪ್ಪ. ಆತನ ಸಿದ್ದರಾಮಯ್ಯಂದೇ ನಮಗೆ ಪುಣ್ಯ. ಆತನೇ ನಮಗೊಂದು ತಂದಿದ್ದಂಗೆ. ಈಗ ಯಾರದೇ ಉಪ್ಪು ಜರ ತಿಂದ್ರೆ ಬಾಯಾಗಲ್ಲ ಸಿಗೆ ಬಂದ್ರೆ ಬರ್ತದಿಲ್ರಿ. ಏನು ಸಿಗೆ ಮಕ್ಕಳು ನೋಡಲಿಲ್ಲ ಅಂದ್ರೆ ನಮ್ಗೆ ಸಿಟ್ಟು ಬರ್ತದಿಲ್ಲ. ಜಾಕಿ ಜೊತೆ ಮಾಡಿಗೆಸಿ ನಮ್ಗೆ ನೋಡಲಿಲ್ಲ ಸಿಟ್ಟು ಬರ್ತದಿಲ್ಲ. ನಮಗೆ ನೋಡಿದವರು ಅವರೇ ತಂದೆ ತಾಯಿ. ಈಗ ನಾವು ಮೆತ್ತಗೆ ಐಸತ್ತಾಗ್ಯದ, ಈಗ ನಮ್ಮ ಕೈಲಿ ಆಗ್ತದೆ ಆಗಲ್ಲ. ನಿಮಗೆ ಬೇಕೇನೋ ತಗೋ ಖರ್ಚಿಗೆ 10 ರೂಪಾಯಿ ಅಂತ ಕೊಡಲ್ಲ. 2,000 ರೂಪಾಯಿ ಬರ್ತಾವ. ನಂದು ವಜ್ಜಪ್ಪದ 1200 ಬರ್ತಾವ. ಮತ್ತು ಗ್ಯಾಸಿನ ಒಂದು 200 ಬೀಳ್ತಾವ ತಿಂಗಳಿಗೆ. ಇಲ್ಲ, ಗ್ಯಾಸಿಗೆ ಬುಕ್ ಮಾಡಿಸಿನಲ್ಲ ಅವು 200 ಬೀಳ್ತಾವ. ಮತ್ತು ರಾಸನು 170 ಬೀಳ್ತಾವಪ್ಪ. ಇಲ್ಲ ಬೀಳ್ತಾವ್ರಿ. ನಾ ಏನಂತಾರಲ್ಲ ಬರ್ತಾವಂತ ಹೇಳ್ತೀನಲ್ಲ ಯಪ್ಪ. ಬೀಳ್ತಾವ 2,000 ಬೀಳ್ತಾವ. 2,000 ಬೀಳ್ತಾವ. ರೇಷನ್ ರೊಕ್ಕನೂ ಬೀಳ್ತಾವ. ಅನುಕೂಲ ಆಗಿತ್ತು, ಅನುಕೂಲ ಆಗ್ಯದ್ರಿ ಸರ್. ಏನಂತಾರಲ್ಲ ಅನುಕೂಲ ಇಲ್ಲಾರ್ದ ನಾನು ಎಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಂಡೀನಿ. ನನಗೆ ಎಲ್ಲ ಸರಿಯಾಗವ. ನಾನು ರೊಕ್ಕ ಯಾರು ರೊಕ್ಕ ಬರೋದಿಲ್ಲ ಅಂತಂತಾರೆ. ನಾನು ರೊಕ್ಕ ಏನದಲ್ಲಿ ನಿಂತಿಲ್ಲ. ನನ್ನ ರೊಕ್ಕ ಬರ್ತಾವ. ಯಾರು ಯಪ್ಪ ಮೊದಲು ಇಂದಿರಾ ಗಾಂಧಿ ಅಂದಾರ. ಈಗ ಏನದಲ್ಲ ಮತ್ತು ಸಿದ್ದರಾಮಯ್ಯ ಹಾಕಕ್ಕೆ ಮಾಡ್ಯಾನಂತಾರಪ್ಪ. ಯಪ್ಪ ನಾವೇನದಲ್ಲ ಕಣ್ಣಿದ್ರ ಕೊಡ್ರು. ಈಗ ಏನದಲ್ಲ ಕಣ್ಣು ಓದೋರು ಏನದಲ್ಲ ಕಣ್ಣಿದ್ದಂಗೆ. ಯಾರು ಆಗ್ತಾರೆ ಅವರೇ ನಮಗೊಂದು ತಂದಿತ್ತ. ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟುಗಳು ಗೆದ್ರೆ ಮತ್ತೆಷ್ಟು ಅನುಕೂಲ ಆಗ್ತದ. ಎಲ್ಲ ಸರ್ಕಾರ ಸೌಲಭ್ಯಗಳು ಎಲ್ಲ ದೊರಿತಾವ. ಇಲ್ಲಂತಂದ್ರೆ ಕಾಂಗ್ರೆಸ್ಸಿಗೆ ಮತ ಹಾಕಲಿಲ್ಲ ಅಂತಂದ್ರೆ ಸೌಲಭ್ಯಗಳು ಎಲ್ಲ ಕಟ್ಟಾತವ. ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು. ಮತ ಹಾಕಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಹೆಚ್ಚಿನ ಸೀಟುಗಳು ತಂದ್ರಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರಂದ್ರೆ ದೊಡ್ಡ ಅನುಕೂಲ ಆಗ್ತದೆ. ಇಲ್ಲ ಕೆಲವೊಂದು ಯೋಜನೆಗಳು ಜಾರಿಗೆ ತರ್ತಾರೆ. ಅದು ನಮ್ಮ ಜನರದ್ದು ಎಲ್ಲ ಅಭಿಪ್ರಾಯ ಎಲ್ಲರೂ ಬಂದಿರ್ಬೇಕಿದೆ ಮನುಷ್ಯನಾಗ ಇದ್ರೆ ಚಲೋ ಆಗ್ತದ. ಈಗ ಮೋದಿ 10 ವರ್ಷ ಆಯಿತು, ಇನ್ನೊಂದು 10 ವರ್ಷ, ಇನ್ನೊಂದು 5 ವರ್ಷ ಬಿಟ್ಟರೆ ಅಂದ್ರೆ ಎಲ್ಲ ಮಾರ್ಕೊಂಡು ತಿಂದು ಬಿಡ್ತಾನೆ. ಕೆಲವೊಂದು ಮಾರ್ಕೊಂಡು ತಿಂದು ಬಿಟ್ಟಾನೀಗ. ನೀವು ಜನರು ಎಲ್ಲರೂ ತಿಳುವಳಿಕೆ ಇದ್ದಾರೆ ರೀ. ಹೆಚ್ಚಿಗೆ ನಾವು ಹೇಳೋದಲ್ಲ. ಜನರು ಕಾಂಗ್ರೆಸ್ಗೆ ಒಂದು ಸಲ ಓಟ್ ಹಾಕಿ ನೋಡ್ರಿ. ಸೆಂಟ್ರಲ್ದಾಗ ಕಾಂಗ್ರೆಸ್ ತಂದು ನೋಡ್ರಿ, ಒಂದು ಸಲ ತಂದು ನೋಡ್ರಿ. ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಎಲ್ಲರಿಗೆ ಅನುಕೂಲ ಆಗ್ತದೆ. ರಾಜ ಅಂಬರೀಷ್ ನಾಯಕ ಏನು ಕೆಲಸ ಮಾಡಿಲ್ಲ. ಈಗ ಒಟ್ಟು ಅಭ್ಯರ್ಥಿ ಬೇರೆದವ್ರು ರಾಜ ಅಂಬರೀಷ್ ನಾಯಕ ಒಂದು ಕಾಸಿ ಕೌಡಿನ ಕಿಮ್ಮತ್ತಿನ ಕೆಲಸ ಮಾಡಿಲ್ಲ.